ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಮಾವ ನನ್ನ ಪಾರು ಮಾವ ಜೈಲಲ್ಲಿ ನನ್ನ ಪಾರು ಮಾವ ಇವರೆಲ್ಲ ಸೇರ್ಕೊಂಡು ನನ್ನ ಪಾರು ಚಿತ್ರಹಿಂಸೆ ಕೊಟ್ಟವ್ರ ಮಾವ ಚಿತ್ರಹಿಂಸೆ ಕೊಟ್ಟವ್ರ ಮಾವ ಪಾರು ನನ್ನ ಜೀವ ಮಾವ ಪಾರು ನನ್ನ ಪ್ರಾಣ ಮಾವ ನನ್ನ ಪಾರು ಇಲ್ಲದೆ ನಮ್ಮ ಬದುಕಿರಕ್ಕಿಲ್ಲ ಮಾವ ಒಂಚೂರು ಬದುಕಿರಕ್ಕಿಲ್ಲ ಮಾವ ಮಾರು ಗಂಟೆಗೆ ಯಾವನಾದ್ರೂ ಬಂದ್ರೆ ನಾನು ಅವ್ರ ರಕ್ತ ಕುಡಿದು ಬಿಡ್ತೀನಿ ಮಾವ ನನ್ನ ಮನ್ಸನೇ ಆಗಿರೋ ಮಾವ ಪಾರು ಪಾರು ನಾನು ತುಂಬಾ ಪ್ರೀತಿ ಮಾವ ಅವಳು ಹೇಳಿದೆ ಒಂದ್ಸಲ ನಾನು ಬದುಕಿರಕ್ಕೆ ನನ್ ಪಾರು ಬೇಕು ಮಾವ ಮಾವ ನನ್ ಪಾರು ಬೇಕು ಮಾವ ನಂಗೆ ಛತ್ರಿ ಅರ್ಥ ಆಯ್ತು ದಣಿ. ಪಾರು ನೀನ್ ನನ್ನ ಪ್ರಾಣ ಪಾರು ನಿನ್ನೆ ಪ್ರೀತಿಸೋದು ಪಾರು ಸತ್ತರೆ ನಿನ್ ಜೊತೆ ಸಾಯ್ದು ಬದುಕಿದ್ರು ನಿನ್ ಜೊತೆ ಬದುಕು ಯಾವತ್ತು ಯಾವತ್ತು ನೀನ್ ಬಿಟ್ಟು ಹೋಗಿಲ್ಲ ಪಾರು ಬಿಟ್ಟು ಹೋಗಿಲ್ಲ ಪಾರು ಕರ್ಕೊಂಡು ನಡಿ ಮನೆಗೆ. ಪ್ರೀತಿಯ ನವಿಲುಗರಿ ಕಾದಿದೆ ಮನರಂಗಳ ಸಿಕ್ಕರೆ ಶುಭ ಮಂಗಳ ನಿನ್ನುಸಿರ ಸೋಕೋ ಹಾಡು ಇಂಪು ಸೋಮಾನೆ ಹಂಗೆ ಶಿವನಿಗೆ ಬೆಳಕಾದೋ ಭಾರತಿ ನೀರೇ ಕಣ್ಮಣ ಬೆಳಗುಸಿ ನೀಡೋ ಶಿವನಿಗೆ ಬೆಳಕಾದೋ ಭಾರತಿ ಛತ್ರಿ ದಣಿ ಮಿನಿಸ್ಟರ್ ಫೋನ್ ಮಾಡು. ಹಲೋ ಇರ್ಲಾ ಬೆಲ್ಟ್ ಆಗ್ತಾ ಇದೀನಿ. ಪಾಪ ನನ್ನ ಮಗ ಈಗ ಹೋಗಿರೋ ಕುತ್ತಿನ ಮತ್ತೆ ಮುರಿದಾಗ್ದ. ಲೇ ಸೋಮ, ಹೋದ್ಸಲ ಕೂಡ ನಿನ್ ಕತ್ತು ಅವನೇ ತಾನೇ ಮುರಿದಿದ್ದು. ಅಲ್ಲ ನಿನ್ ಕತ್ತನ ದೇವಸ್ಥಾನದ ಗಂಟೆ ಅನ್ಕೊಂಡಾನ ಹೋಗ್ತಾ ಬರ್ತಾ ಬಾಸಕ್ಕೆ. ಸ್ವಲ್ಪ ದಿವಸಕ್ಕೆ ಮುಂಚೆ ಕತ್ತು ಸೊರೋಗಿತ್ತು ಕಲ ನಿಂದು. ದಮ್ ತೆರಕೆಟೆ ಕ್ವಾ ಅಂತಿದ್ದೆ. ಏನ್ಲ ಮತ್ತೆ ಹಿಂಗೆ ಮಾಡಿಟ್ಬಿಟ್ಟ. ನನ್ನ ಮಗ ನನ್ನ ಕೈಗೆ ಸಿಗ್ಬೇಕಿತ್ತು, ಮುಟ್ಲಿಲ್ಲ ಅನ್ನಿಸ್ತಿದೆ. ಲೈ ಬಾವ, ಅವನು ಸಿಕ್ಕಿದ್ಕೆ ಸರಿ ಹೋಗಿದ್ ಕತ್ತು ಮತ್ತೆ ಮುರ್ಕೊಂಡಿದ್ದು. ಸರ್,
ಅವನೇನು ಮನುಷ್ಯನ ಸರ್? ಅವನು ಹೊಡೆಯೋ ಒಂದೊಂದು ಏಟು ಒಳ್ಳೆ ಸುತ್ಕೆ ಹೊಡೆದಂಗಿತ್ತು. ಹುಚ್ಚ ಕುದುರೆ ತರ ಓಡ್ತಾವನ ಶಿವ. ಅವ್ನು ಹಿಡಿಯಕ್ಕೆ ನಿಮ್ಮ ಕೈಲಿ ಆಯ್ತದ? ನೀವೇನಣ್ಣ ಒಳ್ಳೆ ಶತ್ರುನ ಹೊಗಳ್ತಾ ನಿಂತಿದ್ದೀರಲ್ಲ. ಏಯ್, ಅವತ್ತಿಲ್ಲಿ ಕುಂತ್ಕೊಂಡು ಏನಪ್ಪ ಮಾತಾಡಿದ್ವಿ ನಾವು? ಅವನೋಗಿ ಬಿಡಿಸಿದ್ದಾರು ನಿಮ್ಮ ಅಪ್ಪಯ್ಯ. ಈ ಮಾತನ್ನು ಇವ್ರಿಗೆ ತಿರುಗಿಸು. ಹಾಗೆ ಗೌಡ್ರೆ, ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂದರೆ ದೇವರ ಆಜ್ಞೆ ಇರಬೇಕು ಅಂತ. ಆದರೆ ಮಾರಿಗುಡಿನಲ್ಲಿ ಹುಲ್ಲು ಬಲಗಡೆ ಅಲ್ಲಾಡಿದ್ರೆ ಏನಾಗುತ್ತೆ, ಎಡಗಡೆ ಅಲ್ಲಾಡಿದ್ರೆ ಏನಾಗೋದನ್ನು ತಡೆಯುತ್ತೆ ಅನ್ನೋದು ಮಾರಿಗುಡಿ ದೇವರು ಈ ವೀರಭದ್ರನಿಗೆ ಮಾತ್ರ ಗೊತ್ತು. ಪೊಲೀಸ್ ಸ್ಟೇಷನ್ನಲ್ಲಿ ಶಿವನ ಬಿಡಿಸೋದಕ್ಕೆ 2 ಕಾರಣಗಳಿದೆ. ಯಾವುದು ಅದು? ಆವತ್ತು ಶಿವು ಅವನ್ನೆಲ್ಲ ಬಡಿತಿರ್ಬೇಕಾದ್ರೆ ಅವನ ಮುಖಾನ ಗಮನಿಸಿದ್ರ, ಮಾರಿಗುಡಿನಲ್ಲಿ ಪ್ರತಿ ವರ್ಷ ನಡೆಯೋ ಜಾತ್ರೆನಲ್ಲಿ ಮಾ ಕಾಳಮ್ಮ ಅವನ ಮೈ ಮೇಲೆ ಬಂದಾಗ ಮಾತ್ರ ಆ ರೀತಿ ಮುಖ ಬದಲಾಗುತ್ತೆ. ಅವತ್ತು ಹಾಗೆ ಎಲ್ಲರನ್ನು ಹೊಡಿತಿದ್ರೆ ಅವನ ಮುಖ ಅದೇ ರೀತಿ ಬದಲಾಗಿತ್ತು. ಆ ಶಿವು ಹೊಡೆದಿರೋದು ಪೊಲೀಸ್ನವ್ರಿಗೆ. ನಾಳೆ ದಿವಸ ಈ ವಿಷಯ ಹೊರಗೆ ಬಂತು ಅಂದರೆ ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದರೆ ತನಿಖೆಗೆ ಆದೇಶ ನೀಡ್ತಾರೆ. ಇನ್ನೆಲ್ಲ ಯಾರು ಮಾಡಿದ್ದು, ಯಾರು ಹೇಳ್ಕೊಟ್ಟು ಮಾಡಿಸಿದ್ದು ಅಂತ ಕಡೆಗೆ ಸುತ್ತಕೊಂಡು ನಮ್ಮ 4 ಜನದ ಬುಡಕ್ಕೆ ಬರುತ್ತೆ. ಅದಕ್ಕೆ ನಾನು ಮಧ್ಯ ಬರಬೇಕಾಯ್ತು. ಇನ್ನೊಂದು ಕಾರಣ ಅದೇ ಮುಖ್ಯವಾದ ಕಾರಣ. ಅವತ್ತು ಪಂಚಾಯಿತಿ ಆದಮೇಲೆ ಶಿವು ಮಧ್ಯರಾತ್ರಿ ನಮ್ಮ ಮನೆಗೆ ಬಂದಿದ್ದ. ಇದೇನು ಶಿವು, ಇಷ್ಟೊತ್ತಲ್ಲಿ ಬಂದಿದೆಯಲ್ಲ, ಯಾರಿಗೇನಾಯ್ತಪ್ಪ? ಯಾರಿಗೂ ಏನಾಗಿಲ್ಲ ಮಾವ. ಅದು ನಿಂತ ಅವಶ್ಯ ಮಾತಾಡಬೇಕಿತ್ತು. ಏನಾದರೂ ದುಡ್ಡು ಕಾಸು ಬೇಕಾಗಿತ್ತೇನೋ? ಅಯ್ಯೋ ಇಲ್ಲ ಮಾವ, ಹಂಗೇನಿಲ್ಲ. ಅದು ಮಾವ, ಇವತ್ತು ಪಂಚಾಯತಿಲಿ ನಾನು ನಿಂತವ ವಾದ ಮಾಡಿಬಿಟ್ಟೆ. ಅದೇ ಮನ್ಸಲ್ಲಿ ಕೊರಿತಾ ಇತ್ತು. ಅದಕ್ಕೆ ನಿಂತವ ಕ್ಷಮೆ ಕೇಳು ಮಾತ ಬಂದೆ. ನಾಯಿ ನನ್ನ ಮಗನೇ, ಊರವ್ರ ಮುಂದೆಲ್ಲ ವಾದ ಮಾಡಿ ಈಗ ನನ್ನ ಮುಂದೆ ಬಂದು ಕ್ಷಮೆ ಕೇಳ್ತೀಯ? ಅದೇನು ಹೇಳ್ತಾರಲ್ಲ, ಚೌಕದಲ್ಲಿ ಚಡಾವ್ನಲ್ಲಿ ಹೊಡೆದು ಕೋಣೆಯಲ್ಲಿ ಬಂದು ಕಾಲು ಹಿಡ್ಕೊಂಡ್ರಂತೆ. ಇರಲಿ ಬಿಡೋ, ವಯಸ್ಸು ಹಾಗಾಗುತ್ತೆ, ಕ್ಷಮಿಸಿದ್ದೀನಿ ಬಿಡು. ಸರಿ ಮಾವ. ಮಾವ, ಇನ್ನೊಂದು ವಿಷಯ ಹೇಳು. ಮಾವ, ನೀವು ತೆಪ್ಪು ಮಾಡ್ಬಿಟ್ರಿ ಮಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.